ಗೆಳೆಯರೆ, ರಾಕಿ ಭಾಯ್ ಅಬ್ದರದ ನಂತರ ಯಶ್ ಅವರ ಈ ಹೊಸ ಟಾಕ್ಸಿಕ್ ಅವತಾರ ಬಾಕ್ಸ್ ಆಫೀಸ್ನ ಎಲ್ಲಾ ಲೆಕ್ಕಾಚಾರಗಳನ್ನು ಉಲ್ಟಾ ಮಾಡಲಿದೆ. ಬನ್ನಿ, ಅಂತಾರಾಷ್ಟ್ರೀಯ ಮಟ್ಟದ ಈ ಟೀಸರ್ನಲ್ಲಿ ಅಡಗಿರುವ ರಹಸ್ಯಗಳನ್ನು ಇಂದಿನ ಸಂಚಿಕೆಯಲ್ಲಿ ಡಿಕೋಡ್ ಮಾಡೋಣ. ರಾಕಿ ಭಾಯ್ ಸೃಷ್ಟಿಸಿದ ಸಾಮ್ರಾಜ್ಯಕ್ಕಿಂತಲೂ ಭಯಾನಕವಾದ ಕರಾಳ ಲೋಕವೊಂದು ಗೋವಾದ ಕಡಲತೀರದಲ್ಲಿ ಅಡಗಿದೆ. ಯುಎಇ ವಿತರಕರಿಂದ ಸೋರಿಕೆಯಾದ ಆ ಒಂದು ಸಾರಾಂಶ ಇಡೀ ಚಿತ್ರರಂಗದಲ್ಲಿ ತಲ್ಲಣ ಮೂಡಿಸಿರುವುದು ಏಕೆ? ಬನ್ನಿ, ಟಾಕ್ಸಿಕ್ ಚಿತ್ರದ ಆ ಕರಾಳ ಕಥೆಯ ಎಳೆಯನ್ನು ಇಂದಿನ ಸಂಚಿಕೆಯಲ್ಲಿ ಡಿಕೋಡ್ ಮಾಡೋಣ. ಯುಎಇ ವಿತರಕರಾದ ಫಾರ್ಸ್ ಫಿಲ್ಮ್ಸ್ ಹೊರಹಾಕಿರುವ ಒಂದು ಸಣ್ಣ ಮಾಹಿತಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡಿದೆ. ಇದು ಕೇವಲ ಚಿತ್ರದ ಕಥೆಯಲ್ಲ, ಬದಲಾಗಿ 1940ರಿಂದ 1970ರ ದಶಕದವರೆಗಿನ ಗೋವಾದ ಭೂಗತ ಲೋಕದ ಮಹಾಕಾವ್ಯ. ಬ್ರಿಟಿಷ್ ಕಾಲನಿಯ ನೆರಳುಗಳು ಮರೆಯಾಗಿ ಅಪರಾಧ ಲೋಕದ ಕರಾಳ ಹಸ್ತಗಳು ಚಾಚುತ್ತಿದ್ದ ಕಾಲವದು. ಸೋರಿಕೆಯಾದ ಮಾಹಿತಿಯ ಪ್ರಕಾರ ಈ ಚಿತ್ರವು ರಕ್ತ, ದ್ರೋಹ ಮತ್ತು ಭಯದ ಅಡಿಪಾಯದ ಮೇಲೆ ತನ್ನ ಸಾಮ್ರಾಜ್ಯವನ್ನು ಕಟ್ಟುವ ಒಬ್ಬ ವ್ಯಕ್ತಿಯ ಏಳಿಗೆಯನ್ನು ಚಿತ್ರಿಸುತ್ತದೆ. ಇದು ಕೇವಲ ಸಾಧಾರಣ ಆಕ್ಷನ್ ಸಿನಿಮಾ ಅಲ್ಲ, ಬದಲಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಸಂಘಟಿತ ಅಪರಾಧ ಲೋಕದ ಅಧಿಪತಿಯಾಗಿ ಬೆಳೆಯುವ ದೀರ್ಘ ಪಯಣ. ಆದರೆ ಇಲ್ಲಿ ರಾಕಿ ಭಾಯ್ಗಿಂತಲೂ ಭಿನ್ನವಾದ ಒಂದು ಅಂಶವಿದೆ, ಅದುವೇ ಆ ಪಾತ್ರದ ಮಾನಸಿಕ ಸಂಘರ್ಷ. ಈ ಕಥೆಯು ಕೇವಲ ಹೊರಗಿನ ಶತ್ರುಗಳ ಬಗ್ಗೆ ಮಾತನಾಡುವುದಿಲ್ಲ, ಬದಲಾಗಿ ಅಧಿಕಾರದ ದಾಹ ಒಬ್ಬ ವ್ಯಕ್ತಿಯನ್ನು ಒಳಗಿನಿಂದ ಹೇಗೆ ಕೊಲ್ಲುತ್ತದೆ ಎಂಬ ಸೈಕಲಾಜಿಕಲ್ ಆಯಾಮವನ್ನು ಇದು ಹೊಂದಿದೆ. ಅಧಿಕಾರವನ್ನು ಯಾರೂ ದಯಪಾಲಿಸುವುದಿಲ್ಲ, ಅದನ್ನು ಕಿತ್ತುಕೊಳ್ಳಬೇಕು. ಆದರೆ ಆ ಅಧಿಕಾರಕ್ಕೆ ನಾವು ಪ್ರತಿಯಾಗಿ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತದೆ ಎಂಬ ಗಂಭೀರ ಸಂದೇಶ ಈ ಚಿತ್ರದಲ್ಲಿದೆ. ಸ್ಮಗ್ಲಿಂಗ್ ಹಾದಿಗಳು ಯುದ್ಧಭೂಮಿಗಳಾಗಿ ಬದಲಾದಾಗ, ನಂಬಿಕೆಗಳು ದ್ರೋಹವಾಗಿ ರೂಪಾಂತರಗೊಂಡಾಗ ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟುವ ಆತಂಕ ಮತ್ತು ಅನುಮಾನವೇ ಅವನ ಬದುಕಿನ ದಾರಿಯಾಗುತ್ತದೆ. ಅಂತಿಮವಾಗಿ ಅವನ ನಿರ್ಧಾರಗಳಿಗಿಂತಲೂ ಅವನ ಒಳಗಿರುವ ಕರಾಳತೆಯೇ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಈ ರೀತಿಯ ಇಂಟ್ರೋಸ್ಪೆಕ್ಟಿವ್ ಅಥವಾ ಆತ್ಮಾವಲೋಕನ ಮಾಡುವ ಕಥಾಹಂದರವು ಇತ್ತೀಚಿನ ಭಾರತೀಯ ಸಿನಿಮಾಗಳಲ್ಲಿ ಹೊಸ ಸಂಚಲನ ಮೂಡಿಸುತ್ತಿದೆ. ಇಂಟರ್ನೆಟ್ ಲೋಕದಲ್ಲಿ ಈಗಾಗಲೇ ಅಭಿಮಾನಿಗಳು ಈ ಕಥೆಯನ್ನು ಕೆಜಿಎಫ್ನ ರಾಕಿ ಭಾಯ್ ಪಾತ್ರಕ್ಕೆ ಹೋಲಿಸುತ್ತಿದ್ದಾರೆ. ಆದರೆ ಟಾಕ್ಸಿಕ್ ಚಿತ್ರವು ರಾಕಿ ಭಾಯ್ಗಿಂತಲೂ ಹೆಚ್ಚು ಡಾರ್ಕ್ ಮತ್ತು ಹೆಚ್ಚು ಗಂಭೀರವಾದ ಕಥೆಯಾಗಿರಲಿದೆ ಎಂಬುದು ಈ ಸಾರಾಂಶದಿಂದ ಸ್ಪಷ್ಟವಾಗುತ್ತಿದೆ. ಗೆಳೆಯರೆ, ಬಹು ನಿರೀಕ್ಷಿತ ಟಾಕ್ಸಿಕ್ ಟೀಸರ್ ಈಗ ಅಧಿಕೃತವಾಗಿ ಬಿಡುಗಡೆಯಾಗಿದೆ. ಇದನ್ನು ನೋಡಿದ ತಕ್ಷಣ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡುವ ಮೊದಲ ಪ್ರಶ್ನೆ, ಯಶ್ ಅವರು ಈ ಚಿತ್ರದಲ್ಲಿ ಎಷ್ಟು ಅವತಾರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂದು. ಉದ್ದನೆಯ ಕೂದಲು, ಗಡ್ಡದ ಲುಕ್ ಒಂದೆಡೆಯಾದರೆ, ತೀರಾ ವಿಭಿನ್ನವಾಗಿ ಕಾಣಿಸುವ ಶಾರ್ಟ್ ಹೇರ್ ಸ್ಟೈಲ್ ಮತ್ತು ತೆಳ್ಳನೆಯ ಬಾಡಿ ಲ್ಯಾಂಗ್ವೇಜ್ ನಮ್ಮನ್ನು ಅಚ್ಚರಿಗೊಳಿಸುತ್ತದೆ. ಈ ಟೀಸರ್ ಕಟ್ ಮಾಡಿರುವ ರೀತಿ ನಿಜಕ್ಕೂ ಅದ್ಭುತವಾಗಿದೆ. ಕೇವಲ 1 ನಿಮಿಷ 55 ಸೆಕೆಂಡುಗಳ ಅವಧಿಯಲ್ಲಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಒಂದು ವಿಭಿನ್ನ ಜಗತ್ತನ್ನೇ ಸೃಷ್ಟಿಸಿದ್ದಾರೆ. ಟೀಸರ್ ಆರಂಭವಾಗುವ ವೇಗ, ಆಕ್ಷನ್ ಸೀಕ್ವೆನ್ಸ್ಗಳ ನಡುವಿನ ಮೌನ ಮತ್ತು ಚಿಮ್ಮುವ ವೈಬ್ಸ್ ವೀಕ್ಷಕರನ್ನು ಸೀಟಿನ ತುದಿಯಲ್ಲಿ ಕೂರಿಸುತ್ತವೆ. ವಿಶೇಷವಾಗಿ ಆ ಜೋಕರ್ ಸೆಟ್ಸ್, ಬೃಹತ್ ಪ್ಲೇನ್ಗಳು ಮತ್ತು ಸ್ನೋ ಸೀನ್ಗಳು ಚಿತ್ರದ ಸ್ಕೇಲ್ ಎಷ್ಟು ದೊಡ್ಡದಿದೆ ಎಂಬುದಕ್ಕೆ ಸಾಕ್ಷಿ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶವೆಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಚಿತ್ರದ ಅನೌನ್ಸ್ಮೆಂಟ್ ಆದಾಗಿನಿಂದ ಇಲ್ಲಿಯವರೆಗೆ ಪ್ರತಿ ಹಂತದಲ್ಲೂ ಸಂಗೀತದಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ಕಾಣಬಹುದು. ಈ ಟೀಸರ್ನ ವಿಜುವಲ್ಸ್ ಮತ್ತು ಕಲರ್ ಗ್ರೇಡಿಂಗ್ ನೋಡುತ್ತಿದ್ದರೆ ಇದು ಇಂಡಿಯನ್ ಸಿನಿಮಾಗಿಂತ ಹೆಚ್ಚಾಗಿ ಹಾಲಿವುಡ್ನ ಗ್ಯಾಂಗ್ಸ್ಟರ್ ಕ್ರೈಮ್ ಥ್ರಿಲ್ಲರ್ನಂತೆ ಭಾಸವಾಗುತ್ತದೆ. ಆದರೆ ಈ ಟೀಸರ್ನಲ್ಲಿ ಚಿತ್ರತಂಡ ಒಂದು ದೊಡ್ಡ ರಹಸ್ಯವನ್ನು ಕಾಯ್ದುಕೊಂಡಿದೆ. ಮಹಿರಾ ನಟರಾದ ನಯನತಾರಾ ಅಥವಾ ಹುಮಾ ಖುರೇಶ್ ಅವರ ಪಾತ್ರಗಳನ್ನು ಇಲ್ಲಿ ಎಲ್ಲಿಯೂ ಬಹಿರಂಗಪಡಿಸಿಲ್ಲ. ಬಹುಶಃ ಯಶ್ ಅವರು ಈ ಅಸಲಿ ಮಾಲನ್ನು ಟ್ರೈಲರ್ಗಾಗಿ ಉಳಿಸಿಕೊಂಡಿರಬಹುದು. ಮಾರ್ಚ್ 19ರಂದು ಬಿಡುಗಡೆಯಾಗಲಿರುವ ಈ ಚಿತ್ರ ಕೇವಲ ಒಂದು ಸಿನಿಮಾ ಅಲ್ಲ, ಇದೊಂದು ಜಾಗತಿಕ ಮಟ್ಟದ ಪ್ರಯತ್ನ. ಈ ಟೀಸರ್ ಅನ್ನು ಒಮ್ಮೆ ನೋಡಿದರೆ ಅರ್ಥವಾಗುವುದಿಲ್ಲ. ಇದರಲ್ಲಿ ಅಡಗಿರುವ ಸೂಕ್ಷ್ಮ ವಿವರಗಳನ್ನು ತಿಳಿಯಲು ನೀವು ಪದೇ ಪದೇ ನೋಡಬೇಕಾಗುತ್ತದೆ. ಯಶ್ ಅವರ ಈ ಹರಾಮಿ ಲುಕ್ ಮತ್ತು ಡಾರ್ಕ್ ವರ್ಲ್ಡ್ ಸಿನಿ ಪ್ರಿಯರಲ್ಲಿ ಹೊಸ ಸಂಚಲನ ಮೂಡಿಸಿರುವುದಂತೂ ಸುಳ್ಳಲ್ಲ. ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಇಂತಹ ಹೊಸ ಮತ್ತು ಇಂಟ್ರೆಸ್ಟಿಂಗ್ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.